ಒಂದು ಮಾತಿದೆ, ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ನಾರ್ಮಲ್ ಡೆಲಿವರಿ ಜಾಸ್ತಿ ಆಗುತ್ತೆ, ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಸಿಸರಿಯನೇ ಆಗೋದು ಅಂತ. ಈಗ ನೋಡಿ, ಈಗ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ನಾರ್ಮಲ್ ಡೆಲಿವರಿ ಜಾಸ್ತಿ, ಇಲ್ಲಿ ಅದೊಂದು ಜನರಲ್ ನೋಷನ್ ಇದೆ. ಬಟ್ ಅದು ಯಾವ ಥರ ಡಿಸೈಡ್ ಮಾಡ್ತಾರೆ ಅಂದರೆ, ಈಗ ನೋಡಿ ಸರ್ಕಾರಿ ಡೆಲಿವರಿಲಿ ಅಲ್ಲಿ ಸರ್ಕಾರಿ ಹಾಸ್ಪಿಟಲ್ ನಂಬರ್ ಆಫ್ ಡೆಲಿವರೀಸ್ ಜಾಸ್ತಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅರೌಂಡ್ ಪರ್ ಮಂತ್ 1,500 2,000 ಡೆಲಿವರೀಸ್ ಆಗುತ್ತೆ. ಹೌದು. ಅದರ ಪ್ರಪೋರ್ಷನೇಟ್ ಸಿಸರಿನ್ ರೇಟ್ಸ್ ತೆಗೆದ್ರೆ ಅದು ಮತ್ತು ಪ್ರೈವೇಟ್ ಹಾಸ್ಪಿಟಲ್ ಯೂಶ್ವಲಿ ಮೇ ಬಿ ಪ್ರೈವೇಟ್ ಹಾಸ್ಪಿಟಲ್ ಒಂದು 10-15% ಜಾಸ್ತಿ. ವರ್ಲ್ಡ್ ವೈಡ್ ಅಕ್ಸೆಪ್ಟೆಡ್ ಸಿಸರಿನ್ ರೇಟ್ ಈಸ್ ಬಿಟ್ವೀನ್ 5-15%. ಯಾವುದೇ ಒಂದು 100 ಜನ ಮಹಿಳೆಯರು ಅಥವಾ ಗರ್ಭಿಣಿ ಮಹಿಳೆಯರು ನಾರ್ಮಲ್ ಡೆಲಿವರಿಗೋಸ್ಕರ ಟ್ರಯಲ್ ಕೊಡ್ತಿದ್ರೆ 5-15% ಸಿಸರಿನ್ ಆಗೋ ಸಾಧ್ಯತೆ ಇರುತ್ತೆ. ಕಾರಣಗಳಿದೆ, ಮಗುವಿನ ಯಾವುದಾದ್ರೂ ಅಡ್ಡ ಪರಿಣಾಮಗಳು, ಮಗುವಿಂದ ಏನಾರು ಸಮಸ್ಯೆಗಳಿದ್ದರೆ ಅಥವಾ ತಾಯಿದು ಏನಾರು ಸಮಸ್ಯೆ ಇದ್ದರೆ ಡೆಲಿವರಿ ಟೈಮಲ್ಲಿ ಆಗಬಹುದು. ಬಟ್ ಅದೇ ಈಗ ಅಲ್ಲಿ ಪ್ರಪೋರ್ಷನೇಟ್ಲಿ ನೀವು ಸ್ಟ್ಯಾಟಿಸ್ಟಿಕ್ಸು ಅಥವಾ ಫಿಗರ್ಸ್ ತೆಗೆದ್ರೆ ಯೂಶ್ವಲಿ 15-20% ಆಗಬೇಕು. ಪ್ರೈವೇಟ್ ಹಾಸ್ಪಿಟಲಲ್ಲಿ ಅವ್ರದ್ದೊಂದು ಚಾಯ್ಸ್ ಇರುತ್ತೆ, ಅವ್ರು ಬಂದಿರ್ತಾರೆ, ಅವ್ರ ಆ್ಯಂಕ್ಷಸ್ನೆಸ್ ಲೆವೆಲ್ಲು ಅದೆಲ್ಲ ಮ್ಯಾಟ್ರ್ ಆಗ್ತೈತೆ. ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಅವರು ಆಮೇಲೆ ಅವ್ರು ಬುಕ್ಡ್ ಕೇಸಾ ಅಥವಾ ಡೈರೆಕ್ಟ್ ವಾಕ್-ಇನ್ ಪೇಷಂಟಾ. ಈಗ ಪ್ರೈವೇಟ್ ಹಾಸ್ಪಿಟಲಲ್ಲಿ ನೋಡ್ತೀರಿ ಎಷ್ಟೋ ಸತಿ ಮಗುವಿಗೇನೋ ಆಯಿತು, ತಾಯಿಗೇನೋ ಆಯಿತು ಅಂತ ಗಲಾಟೆಗಳಾಗ್ತವೆ. ಹೌದು ಹೌದು. ಪ್ರೈವೇಟ್ ಹಾಸ್ಪಿಟಲಲ್ಲಿ ಡಾಕ್ಟರ್ ಮೇಲೆ ಒಂದು ಜವಾಬ್ದಾರಿ ಅಂತ ಇರುತ್ತೆ, ಬಿಕಾಸ್ ದೇ ಆರ್ ಪೇಯಿಂಗ್ ಫಾರ್ ದೇರ್ ಹೆಲ್ತ್. ಸೊ ಅವಾಗ ಅವ್ರಿಗೆ ಯೂಶ್ವಲಿ ನಾನು ಆ್ಯಸ್ ಅ ಪ್ರೈವೇಟ್ ಪ್ರಾಕ್ಟಿಷನರ್ ನಾವು ಬಂದಿದ್ದು ಯಾವುದೇ ಪೇಷಂಟಿಗೆ ಅವ್ರು ಫಸ್ಟ್ ಎಕ್ಸಾಮಿನ್ ಮಾಡಿ ಅವ್ರ ಪರಿಸ್ಥಿತಿ ಏನಿದೆ, ಯಾವ ಪರಿಸ್ಥಿತಿಯಲ್ಲಿ ಅವ್ರು ಬಂದಿದ್ದಾರೆ, ಏನು ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಹೇಳಿದ್ನಲ್ಲ, ಈ ಥರ ಹೇಳಬೇಕು. ಹೇಳಿ ಅವ್ರಿಗೆ ನಮ್ಮ ಡಿಸಿಷನ್ ಏನು, ನಾವು ಏನು ವಿಚಾರ ಮಾಡ್ತಿದ್ದೆ ಅವ್ರ ಹೆಲ್ತ್ ಮೇಲೆ, ಅವ್ರಿಗೆ ನಾರ್ಮಲಿಗೆ ಬಿಡ್ಬೋದಾ ಅಥವಾ ನಾರ್ಮಲಿಗೆ ಬಿಟ್ಟರೆ ಏನು ರಿಸ್ಕ್ ಆಗುತ್ತೆ ಅಥವಾ ಏನು ಸಮಸ್ಯೆಗಳಿದೆ, ಎಷ್ಟು % ನಾರ್ಮಲ್ ಆಗೋ ಚಾನ್ಸಸ್ ಇದೆ, ಆ ಥರ ಅವ್ರಿಗೆ ಹೇಳಿ ಅವ್ರ ಜೊತೆ ಒಂದು ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಹೇಳಿದರೆ ಯೂಶ್ವಲಿ 90-95% ಜನರಿಗೆ ಅರ್ಥ ಆಗುತ್ತೆ. ಹೌದಪ್ಪ, ಪರಿಸ್ಥಿತಿ ಈ ಥರ ಪರಿಸ್ಥಿತಿ ಇದೆ, ನಾವು ಇದನ್ನು ಮಾಡಬೇಕು ಅಂಥೇಳಿ. ಸೊ ಆ ಥರ ಇರಲ್ಲ. ಆ ಥರ ಪ್ರೈವೇಟಲ್ಲಿ ಜಾಸ್ತಿ ಅಥವಾ ಸರ್ಕಾರಿ ಹಾಸ್ಪಿಟಲಲ್ಲಿ ನಾರ್ಮಲ್ ಜಾಸ್ತಿ ಅಂತ ಓವರ್ ಆಲ್ ಫಿಗರ್ಸ್ ತೊಗೊಂಡ್ರೆ ಯೂಶ್ವಲಿ ಒಂದು 10-15% ವೇರಿಯೇಷನ್ ಆಗ್ಬೋದು ಹೊರತು ಯೂಶ್ವಲಿ ದ ಸಿಸರಿನ್ ರೇಟ್ ಆಲ್ಮೋಸ್ಟ್ ರಿಮೇನ್ಸ್ ದ ಸೇಮ್ ಇನ್ ಎನಿ ಸೆಟ್.